ಬರಪೀಡಿತ ಜಿಲ್ಲೆ ಗದಗದ ಬಗ್ಗೆ ಆಳುವ ಮಂದಿ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ನಿರ್ಲಕ್ಷ್ಯ ವಹಿಸಿದಂತಹ ಡಿಕೆ ಶಿವಕುಮಾರ್ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ಸ್ಫೋಟಗೊಂಡಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಈಗ ಆಕ್ರೋಶವನ್ನ ಹೊರಹಾಕಲಾಗಿರುವಂಥದ್ದು, ಪ್ರತಿಭಟನೆಯನ್ನ ಮಾಡಲಾಗಿದೆ. ಗದಗ ಜಿಲ್ಲೆಯಲ್ಲಿ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ. ಬರಪೀಡಿತ ಜಿಲ್ಲೆ ಗದಗದ ಬಗ್ಗೆ ಆಳುವಂತಹ ಮಂದಿ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಿದ್ದಾರೆ. ನಿರ್ಲಕ್ಷ್ಯ ವಹಿಸಿದಂತಹ ಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ಗದಗ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಪಟ್ಟು ಹಿಡಿಯಲಾಗಿದೆ. ಈಗ ಗದಗ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಿಮ್ಮಾಪುರದ ರೈತ ಮುಖಂಡರಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ. ಗದಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ಬರ ಆವರಿಸಿಕೊಂಡಿದೆ. ಸರಿಯಾದ ಮಳೆ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಬೆಳೆ ವಿಮೆಯೂ ಕೂಡ ಬಂದಿಲ್ಲ ಅಂತ ರೈತರೀಗ ಕಿಡಿಕಾರಿರುವಂಥದ್ದು. ರೈತರಿಗೆ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡಲು ಆಗ್ರಹಿಸಲಾಗಿದೆ. ಇಲ್ಲಿ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರೈತರು ಆಗ್ರಹಿಸಿದ್ದಾರೆ. ನೋಡಿ, ಬರಪೀಡಿತ ಜಿಲ್ಲೆ ಗದಗದ ಬಗ್ಗೆ ಆಳುವಂತಹ ಮಂದಿ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಿದ್ದಾರೆ. ನಿರ್ಲಕ್ಷ್ಯ ವಹಿಸಿದಂತಹ ಡಿಸಿ ಹಾಗೂ ಅಧಿಕಾರಿಗಳ ವಿರುದ್ಧವಾಗಿ ಈಗ ರೈತರು ಸಿಡಿದೆದ್ದಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಂದ್ರೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿರುವಂಥದ್ದು. ಸರಿಯಾದಂತಹ ಮಳೆ ಆಗ್ತಾ ಇಲ್ಲ. 7 ಜಿಲ್ಲೆಗಳಲ್ಲಿ 7 ತಾಲೂಕುಗಳಲ್ಲಿ ಬರಪೀಡಿತ ರೈತರನ್ನು ಕಡೆಗಣಿಸಿದ ಅಧಿಕಾರಿಗಳಿಗೆ ಈ ತರ ಮನೆಯಲ್ಲಿ ಇಟ್ಟು ದಾರಿ ಕಾಯ್ತೀವಿ ಸರ್. ನಮ್ಮೆಲ್ಲ ರೈತರು ಎರಡನೇದು ಈಗ ಈಗೇನೈತೆ ರೈತರು ಕೊಡ್ಲಿಕ್ಕೆ ಶಿಸ್ತೆ ಆಗ್ಯಾರ. ಯಾಕೆ ಶಿಸ್ತೆ ಆಗ್ಯಾರ ಅಂತಂದ್ರೆ ಈಗ ಬೆಳೆ ಕಾರಣಾಗಿ ಆಮೇಲೆ ಇನ್ನೇನೈತಿ ಅಲ್ಲಿ ತೋಳ ಅದಕ್ಕೆ ಬರ ಅಂತ ಕ್ವಶನ್ ಈಗ ಆಗೈತಿ. ಸರ್ ಈಗ ನೋಡ್ರಿ, ಇಲ್ಲ ಆ ಸಮಸ್ಯೆ ಏನಾಗಿದೆ ಮತ್ತು ನಾನು ದೂರವಾಣಿ ಮೂಲಕ ಜಡ್ಜ್ಮೆಂಟ್ ಫೋನ್ ಮಾಡಾಕ್ಯಾರ. ಈಗ ಅಲ್ಲಿ ಬ್ಯಾಂಕ್ನ ರೈತ ಹೋಗ್ತಾನ, ನಿಮ್ದು ಅಲ್ಲಿ ಗ್ರಾಮನ ತುಂಬ ಅಂತ ಗ್ರಾಮ ಕಥೆ ಹೇಳ್ಬೇಡ. ನನ್ನಿಂದ ತುಂಬ್ತಾ ಇದ್ದಾರೆ 3 ದಿನದಿಂದ. ಯಾಕೆ ನಾವು ರೈತ ಎಲ್ರಿಗೂ 45,000 ಜನ ರೈತರ ಜೊತೆ ಮಾತಾಡಿದ್ದೀವಿ. ಬೆಳೆ ಬದಲಾವಣೆಗೆ ಅರ್ಜಿ ಕೊಟ್ಟು ಕಟ್ರಪ್ಪ ಅಂತ ಹೇಳಿದ್ವಿ. ಸರ್ಕಾರ ಮಾಡ್ಬೇಕು. ಡಿ ಕೆ ಶಿವಕುಮಾರ್ ಮೊನ್ನೆ ಕಲಬುರಗಿ ಒಳಗ ಅವರು ಏನ ಬರ ರೈತರು ಕೇಳಿದಾಗ ಬರ ಘೋಷಣೆ ಮಾಡ್ತೀನಿ ಅಂತಂದ್ರು. ಮತ್ತೆ ಒಳ್ಳೆ ರೈತರ ಸಾಲನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಶೀಘ್ರದಲ್ಲಿ ಈಗ ಹೆಂಗಂದ್ರೆ ಇದು ಒಂದು 15-20 ದಿನ ಆಯ್ತು ಅವ್ರು ಹೇಳಿ, ಇನ್ನೂವರೆಗೆ ಏನು ಬರ ಘೋಷಣೆ ಮಾಡಿಲ್ಲ. ಆಮೇಲೆ ಸಾಲ ಮನ್ನಾ ವಿಚಾರನೇ ಇಲ್ಲ. ಅಧಿಕಾರಿಗಳು ಚರ್ಚೆ ಮಾಡ್ತಂದ್ರು, ಇನ್ನೂವರೆಗೆ ಏನು ಚರ್ಚೆ ಮಾಡಿಲ್ಲ. ಇಲ್ಲಿ ಸ್ಥಳೀಯ ಏನೈತಿ ಗದಗ ಜಿಲ್ಲೆ ಒಳಗ ಇವತ್ತು ರೈತರು ಗುಳೆ ಹೋದ್ರ ಇವತ್ತು ಕೃಷಿ ಸಚಿವರೆಲ್ಲ ರಾಜ್ಯದಾಗಿಲ್ಲ. ಇವತ್ತು ಏನೈತಿ ಎಲ್ಲ ಶಾಸಕರು ಡೈಲಿ ಗುಳೆ ಹೊಂಟಾರ. ಎಲ್ಲರೂ ಡೈಲಿ ಹೋಗ್ತಾರ. ರೈತರ ಸಮಸ್ಯೆ ಕೇಳೋರು ಯಾರು ಇಲ್ಲ. ಆ ರೈತರ ಸಮಸ್ಯೆ ಕೇಳೋರು ಅಂದ್ರೆ ಈ ಶೀಘ್ರದಲ್ಲಿ ಒಂದು ಬರ ಘೋಷಣೆ ಮಾಡ್ಬೇಕು. ಆಮೇಲೆ ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ಬೇಕು. 2 ಲಕ್ಷವರೆಗೆ ರೈತರ ಸಾಲ ಮನ್ನಾ ಮಾಡ್ಬೇಕು. ಅಂದಾಗ ನಮ್ಮ ಗದಗ ಜಿಲ್ಲೆದಾಗ ರೈತರಿಗೆ ಅನುಕೂಲ ಆಗುತ್ತೆ. ಈಗ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಮಳೆ ಆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಮಳೆ ತಟ್ಟ ಅಂತ ಇಲ್ಲ. ಬೆಳಿಗ್ಗೆ ಒಣಗಾಕತ್ತವು. ಆ ಬೆಳಿಗ್ಗೆ ಅವತ್ತೇನು ಪರಿಶೀಲನೆ ಮಾಡಿ ಬರ ಪರಿಹಾರ ಕೊಡೋಂಥ ವಿಚಾರನ ಇವತ್ತು ಏನು ಕಳೆದ 2025 ಮತ್ತು 26ನೇ ಸಾಲಿನ ಏನು ನಾವು ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಬೆಳೆ ವಿಮೆಯನ್ನ ನಾವು ಇನ್ಶೂರೆನ್ಸ್ ಕಂಪ್ನಿ ಕಟ್ಟಿದ್ವಿ ಸರ. ಆ ಇನ್ಶೂರೆನ್ಸ್ ಕಂಪನಿ ಕಟ್ಟಿ ಈಗಾಗಲೇ 1 ವರ್ಷ ಕಳೆದ್ರು ಕೂಡ ಇನ್ಶೂರೆನ್ಸ್ ಕಂಪನಿ ಆಗ್ಲಿ ಮತ್ತು ಜಿಲ್ಲಾಡಳಿತ ಆಗ್ಲಿ 1 ನಯ ಪೈಸೆನೂ ಕೂಡ ನಮ್ಮ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಿಲ್ಲ.
ಆ ಜಮಾವಣೆನೂ ಮಾಡಿಲ್ಲ. ಈ ವರ್ಷ ಸರಿಯಾಗಿ ಮುಂಗಾರು ಮಳೆನೂ ಆಗಿಲ್ಲ ಮತ್ತು ಯಾವುದೇ ಬೆಳೆಯನ್ನು ಬರ್ತೈತೆ ಅನ್ನೋದು ನಿರೀಕ್ಷೆಯಲ್ಲಿ ನಮ್ಮ ರೈತರಿಲ್ಲ. ಹಂಗಾದ್ರೂ ಕೂಡ ಜಿಲ್ಲಾಡಳಿತ ಏನು ಒಂದು ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ನೇಮಕ ಮಾಡಿ ರೈತರ ಹೊಲಕ್ಕೆ ವಿಸಿಟ್ ಕೊಟ್ಟು ಅದರ ಪರಿಶೀಲನೆ ಮಾಡೋದು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ. ಇಂದು ನಾವು ಕಟ್ಟಿದಂತ ಬೆಳೆ ವಿಮೆ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಗೆ, ನಮ್ಮ ರೈತ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡ್ರಿ ಅಂತಂದು ನಾವು ಮಾನ್ಯ DC ಅವರಿಗೆ ಮನವಿ ಕೊಡಕ್ ಹೋದಾಗ ಮನವಿ ಸ್ವೀಕರಿಸಿ ಏನಪ್ಪಾ ಅಂದ್ರ ರೈತರಿಗೆ ಒಂದು ಉಡಾಪಿ ಉತ್ತರವನ್ನು ಕೊಡ್ತಾರೆ. ಸರ್, ಯಾಕೆ ನನ್ನ ಜೇಬ್ನಿಂದ ತಕ್ಕೊಳ್ಳೇನ ಅಂತಂದು ಇಂಥ ಮಾತನ್ನ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಇಂದು ನಮ್ಮ ರೈತರಿಗೆ